ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ದೇವ್ರೆ, ಎಂತಾಗತಿ ಬಂತಪ್ಪ ನನಗೆ. ಈಗ ಯಾರನ್ನೂ ನಂಬಲಾರ್ದಂಗೆ ಆಗೋಯ್ತಲ್ಲ. ನಮ್ಮವ್ರನ್ನೇ ನಾವು ನಂಬೋದಕ್ಕಾಗ್ಲಿಲ್ಲ ಅಂದಮೇಲೆ ಇನ್ಯಾರನ್ನ ನಂಬೋದು? ಇಂಥವ್ರ ಮಧ್ಯ ನಾವು ಹೇಗಪ್ಪ ಬದುಕೋದು? ಸಂಬಂಧಗಳಿಗೆ ಅರ್ಥ ಇಲ್ಲ, ಭಾವನೆಗಳಿಗೆ ಬೆಲೆ ಇಲ್ಲ. ಇಂಥ ಕೆಟ್ಟ ಸಮಾಜದ ಮಧ್ಯೆ ನಾವು ಬದುಕ್ತಾ ಇದ್ದೀವಲ್ಲ. ಹೇಗಿದ್ದ ಮನೆ ಹೇಗಾಗೋಯ್ತು. ಎಲ್ಲರೂ ಒಂದು ದಿಕ್ಕಾಪಾಲಾಗ್ಬಿಟ್ರು. ಭಾಗ್ಯ, ಗುಂಡು, ಭೂಮಿಕಾ, ಅವಳ ಮಗು ಹೇಗಿದ್ದಾರೋ ಎಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಅಮ್ಮ, ಹೇಗಿದ್ದೀರಾ ಅಮ್ಮ? ಭಾಗ್ಯ, ನೀನ್ ಮಾತಾಡ್ತಾ ಇದೀಯಾ? ಅಲ್ಲಿ ಅಮ್ಮ ಅಂತ ಕೂಗಿದ್ ನೀನೇನಾ? ಹೂನಮ್ಮ, ನಾನೇ ಮಾತಾಡಿದ್ದೆ. ನನ್ನ ಭ್ರಮೆ ಅಲ್ಲ ತಾನೇ? ಅಲ್ಲ ಅಮ್ಮ, ನಾನೇ ಅಮ್ಮ ಅಂತ ಕರೆದಿದ್ದು. ಈಗ ಮಾತು ಬಂದಿದೆ ಅಮ್ಮ. ನಾನು ಮುಂಚಿನ ಥರ ಮಾತಾಡ್ತಿದ್ದೀನಿ. ನಾನು ಪೂರ್ತಿ ಸರಿ ಹೋಗಿದ್ದೀನಿ ಅಮ್ಮ ಈಗ. ಇನ್ನೊಂದ್ಸಲ ಅಮ್ಮ ಅಂತ ಕರಿ. ಅಮ್ಮ, ನೀನ್ ಬಾಯಿಂದ ಅಮ್ಮ ಅಂತ ಕರೆಸ್ಕೊಂಡು ಎಷ್ಟು ವರ್ಷಗಳಾಗೋಯ್ತಲ್ಲ. ನೀ ನನ್ನನ್ನ ಒಂದ್ ದಿವ್ಸನೂ ಅತ್ತೆ ಅಂತ ಕರೀಲಿಲ್ಲ, ಅಮ್ಮಂತರನೇ ನೋಡ್ಕೊಂಡೆ. ನಾನಾದ್ರೂ ನಿನ್ನ ಸೊಸೆ ಅಂತ ಯಾವತ್ತೂ ತಿಳ್ಕೊಳ್ಳಿಲ್ಲ. ಮಗಳಂತಾನೆ ತಿಳ್ಕೊಂಡಿದ್ದೆ. ನಮ್ಮಿಬ್ಬರ ಬಾಂಧವ್ಯ ತಾಯಿ ಮಕ್ಕಳ ತರನೇ ಇತ್ತಲ್ವಾ. ಇವತ್ತು ನಿನ್ನ ನೋಡಿ, ನೀನ್ ಮಾತಾಡೋದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಣೆ. ನಿನ್ ಜೊತೆ ಮಾತಾಡ್ಬೇಕು, ಮನೆ ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಮಾತಾಡ್ಬೇಕು ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತಾ. ಈಗ ಈ ಪರಿಸ್ಥಿತಿನಲ್ಲಿ ನಿನ್ನನ್ನು ನೋಡುವಂಗಾಯ್ತು. ಬೇಜಾರು ಮಾಡ್ಕೋಬಿಡಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನನ್ನನ್ನ ವಯಸ್ಸಾದವಳು ಅಜ್ಜಿ ಅಂತನೂ ನೋಡ್ದೆ. ಕಷಾಯದಲ್ಲಿ ನಿದ್ದೆ ಮಾತ್ರೆ ಹಾಕಿ ತಗೊಂಡು ಬಂದು ಎಲ್ಲಿಗೆ ಬಿಟ್ಟಿದ್ದಾನೆ ಆ ಪಾಪಿ ರಾಕ್ಷಸ ಶಾಕುಂತಲನ್ ಮಗ. ಅಷ್ಟೇ ಅಲ್ಲದೆ ನನ್ನ ಆಸ್ತಿ ಎಲ್ಲ ಅವನ ಹೆಸರಿಗೆ ಬರ್ಕೊಂಡಿದ್ದಾನಂತೆ. ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಬೇಡಮ್ಮ. ಯಾಕೆ ಹೀಗೆ ಮಾಡಿದೆ ಅಂತ ನ್ಯಾಯ ಕೇಳೋಣ. ಬನ್ನಿ ಅಮ್ಮ, ಹೋಗೋಣ ಬನ್ನಿ ಅಮ್ಮ. ಬೇಡ, ಈ ವಯಸ್ಸಿನಲ್ಲಿ ನನಗದೆಲ್ಲ ಇದ್ರೆಷ್ಟು ಬಿಟ್ಟರೆಷ್ಟು. ನನಗೆ ಸಾಕನಿಸ್ಬಿಟ್ಟಿದೆ. ಮನಸ್ಸು ಮುರಿದೋಗಿದೆ. ಮನಸ್ಸು ಮುರಿದೋಗಿದೆ. ಅಜ್ಜಿ, ಹಾಗಂತ ಸುಮ್ಮನೆ ಬಿಡಕ್ಕಾಗಲ್ಲ ಅಜ್ಜಿ. ಈ ವಿಷಯನ ಯಾರಿಗೆ ಮುಟ್ಟಿಸ್ಬೇಕೋ ಅವ್ರಿಗೆ ಮುಟ್ಟಿಸ್ಲೇಬೇಕು. ಆಗ್ಲೇ ಅವ್ರಿಗೆಲ್ಲ ಅವನು ಬಂದು ಬೆಂಡೆತ್ತದು. ನಡೀರಿ, ಗೆಳಿನ್ಗೆ ಹೇಳೋಣ, ನಡೀರಿ. ಈ ವಿಷಯನೆಲ್ಲ ಅವನಿಗೆ ಹೇಳೋದು ಬೇಡಪ್ಪ. ಅಜ್ಜಿ, ಯಾಕೆ ಯಾಕೆ ಹೇಳಬಾರ್ದು? ನೀನೇ ಯೋಚನೆ ಮಾಡಿ ನೋಡು. ಹೆಂಡತಿ
ಮಗುನ ಕಳ್ಕೊಂಡು ಅವನೇ ಈಗ ನೋವಿನಲ್ಲಿದ್ದಾನೆ. ಅವನಿಗೆ ನೆಮ್ಮದಿ ಅನ್ನೋದೇ ಇಲ್ದಂಗಾಗ್ಬಿಟ್ಟಿದೆ ಕಣಪ್ಪ. ಅದ್ರ ಜೊತೆಗೆ ಈ ತಲೆ ಬಿಸಿಲು ಸೇರ್ಕೊಂಡ್ರೆ ಅವನಿನ್ನೂ ನೊಂದ್ಕೊಂಡ್ ಬಿಡ್ತಾನೆ ಕಣೋ. ಹಾಗಾಗೋದು ನನ್ಗಿಷ್ಟ ಇಲ್ಲಪ್ಪ, ಇಷ್ಟ ಇಲ್ಲ. ನೀವ್ಯಾರು ಯಾರ ಮುಂದೆ ಏನು ಹೇಳಕ್ ಹೋಗ್ಬೇಡಿ. ಸರಿ ಅಮ್ಮ, ಹೇಳೋದು ಬೇಡ. ಬನ್ನಿ ಮನೆಗೆ ಹೋಗೋಣ, ಬನ್ನಿ. ಮನೇನ? ಯಾವ ಮನೆ? ಈಗ ಮನೆಯಿಂದ ತಾನೇ ಬಂದಿರೋದು ನಾನು. ಅಜ್ಜಿ, ನಾವು ಹೇಳ್ತಾ ಇರೋದು ಆ ಮನೆ ಅಲ್ಲ, ನಿಮ್ಮನ್ನ ಪ್ರೀತಿಸೋರ್ ಮನೆಗೆ, ನಮ್ಮನೆಗೆ. ಬೇಡ ಕಣ ಆಪ್ತ ಮಿತ್ರ, ನೀನೇನೋ ಪ್ರೀತಿ ವಿಶ್ವಾಸದಿಂದ ಕರಿತಾ ಇದೀಯ. ಆದ್ರೆ ನನಗೆ ಅಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲಪ್ಪ. ಯಾಕೆಂದ್ರೆ ನಾನು ಯಾರಿಗೂ ಭಾರ ಆಗೋದಕ್ಕೆ ಇಷ್ಟಪಡಲ್ಲಪ್ಪ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಹಾಗಾಗಿ ನಾನು ಇಲ್ಲೇ ಇರ್ತೇನೆಪ್ಪ, ನಾನು ಎಲ್ಲಿಗೂ ಬರಲ್ಲ. ಹಾಗೆಲ್ಲ ಏನೂ ಇಲ್ಲಮ್ಮ. ನಾನೀಗ ಸರಿ ಹೋಗಿದ್ದೀನಲ್ಲ, ನಾನು ನಿಮ್ಮ ಸೇವೆ ಮಾಡ್ತೀನಿ. ಇಂಥ ಸಮಯದಲ್ಲಿ ನಿಮ್ಮ ಸೇವೆ ಮಾಡೋದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಅಮ್ಮ. ಇದು ನನ್ನ ಕರ್ತವ್ಯ, ಬೇಡ ಅಂತ ಅನ್ಬೇಡಿ ಅಮ್ಮ. ಅಜ್ಜಿ, ಅಲ್ಲಿ ಅಪ್ಪಣ್ಣನೂ ಇರ್ತಾಳಲ್ಲ, ಯಾವ ಸಮಸ್ಯೆನೂ ಇರಲ್ಲ, ಬನ್ನಿ. ಬೇಡ ಕಣ ಆಪ್ತ ಮಿತ್ರ, ನಾನು ಯಾರ ಮನೆಗೂ ಬರಲ್ಲ. ದಯವಿಟ್ಟು ಈ ವಿಷಯದ ಬಗ್ಗೆ ನನಗೆ ಯಾರು ಏನೋ ಹೇಳಕ್ ಬರ್ಬೇಡಿ. ಅಲ್ಲಮ್ಮ, ಒಂದೇ ಒಂದ್ಸರ್ತಿ ನಮ್ಮ ಆ ವಿಷಯ ಬಿಟ್ಟು ಬಿಡಿ ಅಂತ ಹೇಳಿದ್ನಲ್ಲ. ದಯವಿಟ್ಟು ಈ ವಿಷಯದಲ್ಲಿ ನೀವ್ಯಾರು ನನಗೆ ಬಲವಂತ ಮಾಡಬೇಡಿ. ಗುಂಡುಗ್ ಹೇಳೋಣ ಅಂದ್ಯಲ್ಲ ಆಪ್ತ ಮಿತ್ರ, ಗುಂಡು ಸಿಕ್ಕಿದ್ನೇನೋ ನಿನ್ಗೆ? ಅವನು ಎಲ್ಲಿದ್ದಾನೆ? ಹೇಗಿದ್ದಾನಪ್ಪ? ನೀವು ಕೇಳಿದ್ದು ಒಳ್ಳೇದೇ ಆಯ್ತಮ್ಮ. ನಿಮ್ಗೊಂದು ಖುಷಿ ವಿಷಯ ಇದೆ. ಭೂಮಿಕಾ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಹೌದಾ? ಎಲ್ಲಿದ್ದಾಳೆ? ಗೆಳೆಯ ಎಲ್ಲಿದ್ದಾನೋ ಅತ್ತಿಗೇನೋ ಅಲ್ಲೇ ಇದ್ದಾರೆ ಅಜ್ಜಿ. ಅಂದ್ರೆ ಅವರಿಬ್ರು ಒಂದಾಗ್ಬಿಟ್ರ? ಅವರಿಬ್ಬರ ಮಧ್ಯ ಎಲ್ಲ ಸರಿ ಹೋಯ್ತಾ? ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಚಿತ್ರ ಅಂದ್ರೆ ಇಬ್ರು ಒಂದೇ ಕಡೆ ಇದ್ದಾರೆ, ಆದ್ರೆ ಒಂದೇ ಮನೇಲಿಲ್ಲ, ಎದುರು ಬದ್ರು ಮನೇಲಿದ್ದಾರೆ. ವಿಚಿತ್ರ ಅಜ್ಜಿ. ಇದೇನು ಆಪ್ತ ಮಿತ್ರ ಹೀಗೆ ಹೇಳ್ತಿದ್ಯಾ? ಎಲ್ಲ ಗೊತ್ತಿದ್ದು ನೀನ್ ಹಾಗೂ ಸುಮ್ಮನೆ ಇದ್ದೀಯಾ? ಅಮೃತಧಾರೆ